ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಘರಿಯಸಿ ಅಂತ ಹೇಳಿದ್ರೆ ನಮ್ಮದೇ ಭೂಮಿ, ನಮ್ಮದೇ ನಾಡು, ನಮ್ಮದೇ ಮನೆ. ಆದರೆ ನಮ್ಮ ಮನೆಯಲ್ಲಿ ನಮಗೆ ನೆಲೆ ಇಲ್ಲ. ಈಗ ನಮ್ಮ ಜನ ನಮ್ಮ ಸೌಂದರ್ಯವಾದಂತಹ ಕಾಶ್ಮೀರವನ್ನು ನೋಡ್ಲಿಕ್ಕೆ ಬೃಹದಾರಣ್ಯಕೋಪನಿಷತ್ ನೋಡಿದಾಗ ನಾವು ಅಲ್ಲಿ ಬರತಕ್ಕಂಥ ಕಶ್ಯಪನಿಂದ ಬಂದಿರತಕ್ಕಂಥ ಹೆಸರು ಕಾಶ್ಮೀರ ಅನ್ನತಕ್ಕಂಥದ್ದು. ಹಾಗೆ ನೋಡಿದ್ರೆ ಹಸ್ತಿನಾವತಿಯ ದೊರೆ ಚಕ್ರವರ್ತಿ ದುರ್ಯೋಧನ ನೀವು ಹಿಂದೂನ ಅಂತ ಘೋರವಾದಂತ ಹತ್ಯೆ ಮಾಡಿರೋದನ್ನ ಖಂಡಿಸಿ ಇಡೀ ಕೆಜಿಎಫ್ ಸಿಟಿ ಇವತ್ತು ಎಲ್ಲ ಜನ ಬಂದು ಆ ಆತ್ಮಗಳಿಗೆ ಶಾಂತಿ ಸಿಗ್ಬೇಕು, ಅವ್ರ ಕುಟುಂಬಗಳಿಗೆ ನೋವು ಬರೆಸುವಂತ ಶಕ್ತಿ ಭಗವಂತ ಕೊಡಬೇಕು. ಯಾರು ಟೆರರಿಸ್ಟ್ ಉಗ್ರರಿಗಳು ಇನ್ನೊಬ್ಬರನ್ನ ಕೊಲ್ಲಬೇಕು, ಇನ್ನೊಬ್ಬರ ಮೇಲೆ ಜಿಹಾದ್ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಬರಲ್ಲ. ಆ ತರ ಒಂದು ನಡವಳಿಕೆ ತೆಗಿತಾರ ನಂಬಿಕೆ ಇದೆ. ಶೀಘ್ರದಲ್ಲೇ ನಾವು ಕೆಜಿಎಫ್ ಇದಕ್ಕಿಂತ ಆದುರವಾಗಿ ಎಲ್ಲ ಕೆಜಿಎಫ್ ಜನರು ಸೇರಿ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. 100% ಮೋದಿ ಅವರು ಯಾವ್ದೋ ಒಂದು ಕ್ರಮ ತಗೊಳ್ತಾರೆ. ಅದಾದ್ಮೇಲೆ ತಮ್ಮನ್ನೆಲ್ಲ ಬಂದು ಸೆಲೆಬ್ರೇಷನ್ ರ್ಯಾಲಿ ಮೀಟ್ ಮಾಡಿ ನಿರ್ಧಾರವಾಗಿ ಮಾತಾಡೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಘರಿಯಸಿ ಅಂತ ಹೇಳಿದ್ರೆ ನಮ್ಮದೇ ಭೂಮಿ, ನಮ್ಮದೇ ನಾಡು, ನಮ್ಮದೇ ಮನೆ. ಆದರೆ ನಮ್ಮ ಮನೆಯಲ್ಲಿ ನಮಗೆ ನೆಲೆ ಇಲ್ಲ. ಈಗ ನಮ್ಮ ಜನ ನಮ್ಮ ಸೌಂದರ್ಯವಾದಂತಹ ಕಾಶ್ಮೀರವನ್ನು ನೋಡ್ಲಿಕ್ಕೆ ಬೃಹದಾರಣ್ಯಕೋಪನಿಷತ್ ನೋಡಿದಾಗ ನಾವು ಅಲ್ಲಿ ಬರತಕ್ಕಂಥ ಕಶ್ಯಪನಿಂದ ಬಂದಿರತಕ್ಕಂಥ ಹೆಸರು ಕಾಶ್ಮೀರ ಅನ್ನತಕ್ಕಂಥದ್ದು. ಹಾಗೆ ನೋಡಿದ್ರೆ ಹಸ್ತಿನಾವತಿಯ ದೊರೆ ಚಕ್ರವರ್ತಿ ದುರ್ಯೋಧನ ಆಳಿದಂತಹ ಒಂದು ನಗರ ಪ್ರದೇಶ ಅದು ನಮಗೆ ಸೇರಿರತಕ್ಕಂಥದ್ದು. ಅಲ್ಲಿ ನಮ್ಮ ಜನಗಳಿಗೇನೆ ಧರ್ಮವನ್ನ ಕೇಳಿ ಗುಂಡು ಹೊಡಿಬೇಕಾದ್ರೆ ನಾವು ಧರ್ಮವನ್ನ ಕೇಳಿ ವ್ಯಾಪಾರ ಮಾಡೋದ್ರಲ್ಲಿ ತಪ್ಪೇನಿದೆ? ಇದು ನನ್ನ ಅನಿಸಿಕೆ. ನಮ್ಮಲ್ಲಿ ನಾವು ಬದಲಾವಣೆ ಆಗಬೇಕು. ನಾನು ಕೆಜಿಎಫ್ ನಾಗರಿಕರಲ್ಲಿ ಕೇಳತಕ್ಕಂಥ ಒಂದೇ ಒಂದು, ನಾವು ಹಿಂದೂಗಳು ಇವತ್ತಿಲ್ಲಿ ಸೇರಿದೀವಿ. ಇದು ಹಿಂದೂಗಳು ಸೇರಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿರ್ತಕ್ಕಂಥದ್ದು. ಇಷ್ಟು ಜನರನ್ನು ಬಿಟ್ರೆ ಬೇರೆ ಯಾರು ನೀವು ಭಾರತೀಯರಲ್ವಾ? ನೀವು ನಾಚಿಕೆ ಆಗತ್ತೆ ನಿಮ್ಗೆ ಇದನ್ನೆಲ್ಲ ನೋಡಿದಾಗ. ಈಗ ಇನ್ನು ಎಷ್ಟು ಜನ ಸೇರಬೇಕಾಗಿತ್ತು. ಒಬ್ಬೊಬ್ರು ಅಂಗಡಿ ಬಾಗಿಲು ಮುಚ್ಕೊಂಡು ಬಂದಿದ್ರೆ ಏನಾಗ್ತಿತ್ತು ಇವತ್ತಿನ ದಿನ? ನಿಜವಾಗ್ಲೂ ಸಂಕಟ ಆಗತ್ತೆ. ಆದ್ರೆ ಈಗ ತೀರ್ಕೊಂಡಿರತಕ್ಕಂಥ 28 ಜನ, ನಮ್ಮ ಕರ್ನಾಟಕದ 3 ಜನನ್ನು ಸೇರಿಸಿ 28 ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ, ಯಾವುದೇ ರಾಜಕೀಯದ ವೈಷಮ್ಯವೂ ಇಲ್ಲದೆ ಎಲ್ಲ ಒಂದು ಒಳ್ಳೆತನದ ನಡೀಬೇಕು ಅಂತ ಹೇಳಿಬಿಟ್ಟು ಸರ್ವೇ ಜನ ಸುಖಿನೋ ಭವಂತು. ಭಾರತ್ ಮಾತಾ ಕಿ ಸ್ನೇಹಿತರೆ, ಏನು ನಿನ್ನೆ ದಿವಸ ಕಾಶ್ಮೀರದ ಪಾಲಾದ್ ಅನ್ನೋ ಒಂದು ಜಾಗದಲ್ಲಿ ಭಾರತ ಒಂದು ಶಾಂತಿಯುತವಾಗಿ ನೆಲೆಸಿರುವಂತ ಕಾಶ್ಮೀರದಲ್ಲಿ 27 ಜನಗಳ ಏನು ಈ ಪ್ರಪಂಚದಲ್ಲೇ ಯಾರು ಇವತ್ತವರೆಗೂ ಅಂತ ಕೃತ್ಯ ಮಾಡಿಲ್ಲ. ಹೆಂಡತಿ ಮಕ್ಕಳ ಮುಂದೆನೆ ಗಂಡಂದಿರನ್ನ ಧರ್ಮ ಕೇಳಿ ನೀವು ಹಿಂದೂನ ಅಂತ ಘೋರವಾದಂತ ಹತ್ಯೆ ಮಾಡಿರೋದನ್ನ ಖಂಡಿಸಿ ಇಡೀ ಕೆಜಿಎಫ್ ಸಿಟಿ ಇವತ್ತು ಎಲ್ಲ ಜನ ಬಂದು ಆ ಆತ್ಮಗಳಿಗೆ ಶಾಂತಿ ಸಿಗ್ಬೇಕು, ಅವ್ರ ಕುಟುಂಬಗಳಿಗೆ ನೋವು ಬರೆಸುವಂತ ಶಕ್ತಿ ಭಗವಂತ ಕೊಡಬೇಕು. ಏನು ಕೃತ್ಯವನ್ನ ಮಾಡಿದ್ದಾರೆ ಆ ತಕ್ಕವಾದಂತ ಪಾಠ ಕಲಿಸ್ಬೇಕು ಅನ್ನೋ ದಿಸೆಯಲ್ಲಿ ಸುಮಾರು 2 ಕಿಲೋಮೀಟರ್ ಅಷ್ಟು ಏನು ಈ ಒಂದು ಕ್ಯಾಂಡಲ್ ಲೈಟ್ ಇಟ್ಕೊಳ್ಳೋ ಮುಖಾಂತರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅಷ್ಟೇ ತ್ವರಿತವಾಗಿ ಏನು ಪಾಕಿಸ್ತಾನದ ಈ ಜಿಹಾದಿ ಮುಸ್ಲಿಂ ಸಂಘಟನೆಗಳು ಭಯೋತ್ಪಾದಕರಿದ್ದಾರೆ, ಅವ್ರಿಗೆ ತಕ್ಕದಂತ ಪಾಠ ಕಲಿಸ್ಬೇಕು. ಭಾರತ ದೇಶದಲ್ಲಿ ಕೆಲವರು ಇದ್ದಾರೆ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು, ಹೌದು ಮುಸ್ಲಿಮರಿಗೆ ಇಲ್ಲೆಲ್ಲ ಸ್ವಲ್ಪ ತೊಂದರೆ ಆಗಿದೆ, ಅದಕ್ಕೆ ಈ ಕೃತ್ಯ ಮಾಡಿದಂತ ಫಸ್ಟ್ ಭಾರತದಲ್ಲಿರಂತ
ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತವ್ರನ್ನ ನಾಯಿಗಳನ್ನ ಫಸ್ಟ್ ದೇಶದಿಂದ ಹೊರ ಹಾಕ್ಬೇಕು. ಯಾಕಂದ್ರೆ ಭಾರತ ದೇಶದ ಗಾಳಿ, ಭಾರತ ದೇಶದ ಅನ್ನ, ಭಾರತ ದೇಶದಲ್ಲೇ ಇವತ್ತು ಹುಟ್ಟಿ ಇಲ್ಲಿ ಸಂಪನ್ಮೂಲಗಳನ್ನ ಬಳಸಿ ಇಲ್ಲಿ ಬಿಸ್ನೆಸ್ ಮಾಡಿ ಇಲ್ಲಿ ರಾಜಕೀಯ ಮಾಡಿ ಇವತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತ ಸ್ಟೇಟ್ಮೆಂಟ್ ಕೊಟ್ರೆ ಹಿಂದೂಗಳಿಗೆ ಎಷ್ಟು ನೋವಾಗ್ತದೆ, ಭಾರತೀಯರಿಗೆ ಎಷ್ಟು ನೋವಾಗ್ತದೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಇಡೀ ದೇಶ ಇವತ್ತು 27 ಜನ, ಕರ್ನಾಟಕದ 3 ಜನ ಇವತ್ತು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಇಡೀ ಪ್ರಪಂಚ ಇವತ್ತು ತಲೆ ತಗ್ಗಿಸ್ತಾ ಇದೆ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸ್ಬೇಕಂತ ಕೇವಲ ಭಾರತ ದೇಶ ಅಲ್ಲ, ಪ್ರಪಂಚ, ಅಮೆರಿಕ ಇಂದ ಚೈನಾವರೆಗೂ ಎಂಟೈರ್ ಪ್ರಪಂಚ ಇವತ್ತು ಇವರ ವಿರುದ್ಧ, ಟೆರರಿಸ್ಟ್ ವಿರುದ್ಧ ನಿಂತಿದ್ದಾರೆ. ಈ ಕಾರಣಕ್ಕೆ ನಮ್ಗೆಲ್ಲರಿಗೂ ಮನಸ್ಸು ಸಂತೋಷ ಆಗ್ಬೇಕಂದ್ರೆ, ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಈ ಕೃತ್ಯ ಮಾಡ್ತಾ ಇರುವಂತ ಪಾಕಿಸ್ತಾನವನ್ನ ಇಡೀ ಭೂಪಟದಲ್ಲಿ ಇಲ್ದಂಗ್ ಮಾಡ್ಬೇಕು. ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂತ ಭಾರತ ದೇಶದ ನಂತರ ಜಿಯಾದಿ ಬೆಂಬಲಿತರನ್ನ ಭಾರತ ದೇಶದಿಂದ ಹೊರ ಹಾಕ್ಬೇಕು ಅಂದ್ಬಿಟ್ಟು. ಯಾಕಂದ್ರೆ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಏನೋ ಭಯೋತ್ಪಾದಕ ಜಾತಿ ಇಲ್ಲ ಅಂತ, ಆದ್ರೆ ಎಲ್ಲಾ ಭಯೋತ್ಪಾದಕರು ಇಸ್ಲಾಮಿಕ್ ಗುಂಡಾಗಳಾಗಿರ್ತಾರೆ, ಇಸ್ಲಾಮಿಕ್ ಭಯೋತ್ಪಾದಕರಾಗಿದ್ದಾರೆ. ಆ ಕಾರಣಕ್ಕೆ ಇವತ್ತು ಏನು KGF ಸಿಟಿ ಸ್ತಬ್ಧ ಆಗಿ ನೋವುಗಳನ್ನ ವ್ಯಕ್ತಪಡಿಸ್ತಾ ಇದೆ. ಆತ್ಮಗಳಿಗೆ ಕ್ಯಾಂಡಲ್ ಲೈಟ್ ಹಚ್ಚೋ ಮುಖಾಂತರ ಇವತ್ತು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ರಿ. ಅವ್ರ ಆತ್ಮಗಳಿಗೆ ಶಾಂತಿ ಸಿಗ್ಬೇಕು ಅಂದ್ಬಿಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ರಿ. ಧನ್ಯವಾದ. ಈಗಾಗಲೇ ಗೊತ್ತಿದೆ, 2 ದಿವಸ ಮುಂಚೆ ಈ ಪಾಕಿಸ್ತಾನ ಜಿಹಾದಿ ಉಗ್ರವಾದಿಗಳು ನಮ್ಮ ಇಂಡಿಯನ್ ಅವ್ರನ್ನ ಬಂದು ವಿಸಿಟರ್ಸ್ ಅಂತಾರೆ. ಅದು ನಮ್ಮ ದೇಶ, ವಿಸಿಟರ್ಸ್ ಅಲ್ಲ, ನಮ್ಮ ದೇಶ ನಮ್ಮನ್ನಾಗಿದ್ದು ಪಾಕಿಸ್ತಾನಲ್ಲಿ ಟೂರಿಸ್ಟ್ ಹೋದಾಗ ಅಲ್ಲಿ ಹೆಂಗೆ ಜಾತಿ ಆಧಾರದ ಮೇಲೆ ಕೊಲೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ನಾವು ಇವಾಗ ಇದು ಒಂದು ಪೀಸ್ಫುಲ್ ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ. ಇದು ಜಾಸ್ತಿ ಮಾತಾಡಲ್ಲ, ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನಾನು ಯಾವಾಗ ಮಾತಾಡ್ತೀನಿ ಅಂದರೆ ಇದು ಪೀಸ್ಫುಲ್ ಮಾರ್ಚ್ 3 ದಿವಸ 4 ದಿವಸ ಒಂದು ವಾರದ ಒಳಗಡೆ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಯಾಕಂದ್ರೆ ನಮ್ಗೆ ತುಂಬಾ ನಂಬಿಕೆ ಇದೆ, ನಮ್ಮ ಮೆಚ್ಚಿನ ಪ್ರಧಾನಿ ಮಂತ್ರಿಗಳು ಆಕ್ಷನ್ ತಗೊಂತಾರೆ. ಈ ರೀತಿ ಅವ್ರು ತಗೊಳ್ಳೋ ಆಕ್ಷನ್ ಹೆಂಗಿರುತ್ತಂತೆ, ಇನ್ನೂ ಬರೀ ಪಾಕಿಸ್ತಾನ ಅಲ್ಲ, ಪ್ರಪಂಚದಲ್ಲಿ ಯಾರು ಟೆರರಿಸ್ಟ್ ಉಗ್ರರಿಗಳು ಇನ್ನೊಬ್ಬರನ್ನ ಕೊಲ್ಲಬೇಕು, ಇನ್ನೊಬ್ಬರ ಮೇಲೆ ಜಿಹಾದ್ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಬರಲ್ಲ. ಆ ತರ ಒಂದು ನಡವಳಿಕೆ ತೆಗಿತಾರ ನಂಬಿಕೆ ಇದೆ. ಶೀಘ್ರದಲ್ಲೇ ನಾವು KGF ಎಲ್ಲ ಇದಕ್ಕಿಂತ ಆದುರವಾಗಿ ಎಲ್ಲ KGF ಜನರು ಸೇರಿ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. 100% ಮೋದಿ ಅವರು ಯಾವ್ದೋ ಒಂದು ಕ್ರಮ ತಗೊಳ್ತಾರೆ. ಅದಾದ್ಮೇಲೆ ತಮ್ಮನ್ನೆಲ್ಲ ಬಂದು ಸೆಲೆಬ್ರೇಷನ್ ರ್ಯಾಲಿ ಮೀಟ್ ಮಾಡಿ ನಿರ್ಧಾರವಾಗಿ ಮಾತಾಡೋಣ. ಈಗಾಗಲೇ ಎಲ್ಲ KGF ಜನರು ಬಂದು ಈ ಒಂದು ಕ್ಯಾಂಡಲ್ ಲೈಟ್ ರ್ಯಾಲಿನ ಸಕ್ಸಸ್ಫುಲ್ ಮಾಡಿದ್ದಾರೆ. ಅವ್ರಿಗೆ ತಮ್ಮ ಮೂಲಕ ಎಲ್ಲ ಧನ್ಯವಾದ ಇಚ್ಛೆ ಮಾಡಿದೆ. ಮತ್ತೆ ಹೇಳ್ದಂಗೆ ಇನ್ನೊಂದು ವಾರದಲ್ಲೋ ಇಲ್ಲ 10 ದಿವಸದಲ್ಲೋ ಇಲ್ಲ 3 ದಿವಸದಲ್ಲೋ KGF ಅಲ್ಲಿ ಇದಕ್ಕಿಂತ ಹೆಚ್ಚು ಸಂಖ್ಯೆ ಸೇರಿ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಒಂದು ನಂಬಿಕೆ ಇದೆ. ಅದೆಲ್ಲ ಬಂದವ್ರಿಗೆ ಧನ್ಯವಾದ ಹೇಳ್ತಾ ಇನ್ನೂ ಮುಂದೆ ಸಕ್ಸಸ್ ಆಗಿ ಮಾಡೋಣ ಅಂತ ಹೇಳ್ತಾ